ಸುಪ್ರೀಂ ಕೋರ್ಟ್ನಲ್ಲಿ ಶಾಕಿಂಗ್ ಘಟನೆಯೊಂದು ನಡೆದಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿ.ಆರ್. ಗವಾಯಿ ಅವರ ಮೇಲೆ ಶೂ ಎಸೆಯುವುದಕ್ಕೆ ವಕೀಲರೊಬ್ಬರು ಯತ್ನಿಸಿದ್ದಾರೆ. ವಕೀಲ ಕಿಶೋರ್ ರಾಕೇಶ್ ಅನ್ನೋರು ಸಿಜೆಐ ಬಿ.ಆರ್. ಗವಾಯಿ ಅವರ ಮೇಲೆ ಶೂ ಎಸೆದಿದ್ದಾರೆ. ಇವತ್ತು ಬೆಳಗ್ಗೆ ಮೊದಲ ಕೇಸ್ನ ವಿಚಾರಣೆಯನ್ನ ಸಿಜೆಐ ಆರಂಭಿಸುತ್ತಿದ್ದಂತೆ ವಕೀಲ ಕಿಶೋರ್ ರಾಕೇಶ್ ಸಿಜೆಐ ಮೇಲೆ ಶೂ ಎಸೆದಿದ್ದಾರೆ. ಆದರೆ ಶೂ ಸಿಜೆಐ ಅವರ ಮೇಲೆ ಬಿದ್ದಿಲ್ಲ, ಬದಲಾಗಿ ಅವರ ಬೆಂಚ್ ಮೇಲೆ ಬಿದ್ದಿದೆ. ತಕ್ಷಣವೇ ಎಚ್ಚೆತ್ತ ಕೋರ್ಟ್ ಹಾಲ್ನಲ್ಲಿದ್ದ ಸುಪ್ರೀಂ ಕೋರ್ಟ್ನ ಭದ್ರತಾ ಸಿಬ್ಬಂದಿ ಶೂ ಎಸೆದ ಕಿಶೋರ್ ರಾಕೇಶ್ರನ್ನ ವಶಕ್ಕೆ ಪಡೆದಿದ್ದಾರೆ. ಶೂ ಎಸೆದ ಕಿಶೋರ್ ರಾಕೇಶ್ ಸನಾತನ ಧರ್ಮಕ್ಕೆ ಅಪಮಾನ ಆಗುವುದನ್ನು ಸಹಿಸಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಹೀಗಂತ ಕೋರ್ಟ್ ಹಾಲ್ನಲ್ಲಿದ್ದ ವಕೀಲರು ಹೇಳಿದ್ದಾರೆ. ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲ ವಕೀಲರು ಕೆಲವು ಸಂದರ್ಭಗಳಲ್ಲಿ ವಿಚಾರಣೆ ನಡೆಯುವಾಗ ಕೆಲವೊಂದು ಘೋಷಣೆಗಳನ್ನು ಕೂಗಿದ್ದಾರೆ. ಆದರೆ ಯಾರು ಸಿಜೆಐ ಆಗಲಿ ಬೇರೆ ಜಡ್ಜ್ಗಳ ಮೇಲಾಗಲಿ ಶೂ ಅನ್ನು ಎಸೆದಿರಲಿಲ್ಲ. ಈಗ ಮೊದಲ ಬಾರಿಗೆ ಶೂ ಎಸೆತದ ಘಟನೆ ನಡೆದಿದೆ. ಹೀಗಾಗಿ ಈಗ ಆರೋಪಿ ವಕೀಲ ಕಿಶೋರ್ ರಾಕೇಶ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಸುಪ್ರೀಂ ಕೋರ್ಟ್ನ ಘನತೆಯನ್ನು ರಕ್ಷಿಸಬೇಕು ಎಂಬ ಒತ್ತಾಯ ವಕೀಲರ ಸಮುದಾಯದಿಂದ ಕೇಳಿಬರ್ತಿದೆ. ನಮಸ್ಕಾರ.